ಒಂದು ಬೆಳಿಗ್ಗೆ ಹಳ್ಳಿಯ ಹಕ್ಕಿಗಳು ಗೊಂದಲದಿಂದ ಕೂಗ್ತಾ ಹಾರಿಕೊಂಡು ಮೈನಾ ಹಕ್ಕಿಯ ಹತ್ತಿರ ಬರ್ತವೆ. ಮೈನಾ, ನಮ್ಮ ಶಾಲೆಯ ಗೂಡಿನ ಹತ್ತಿರ ಮತ್ತೆ ಕಳ್ಳತನ ಆಗಿದೆ. ಈ ಬಾರಿ ಆಹಾರದ ಬೀಜದ ಚೀಲ ಕಾಣೆಯಾಗಿದೆ. ಮೈನಾ ಹಕ್ಕಿ ವಿಶಾಲವಾಗಿ ಕಣ್ಣನ್ನು ತೆರೆತಾಳೆ. ಮತ್ತೆ ಕಳ್ಳತನ? ಹರಿ ತಕ್ಷಣ ಹೇಳ್ತಾನೆ, ಈ ಬಾರಿ ನಾವು ಸತ್ಯ ಪತ್ತೆ ಮಾಡಲೇಬೇಕು. ಮಧ್ಯಾಹ್ನ ಕಾಡಿನ ದೊಡ್ಡ ಮರದ ಕೆಳಗೆ ಹಕ್ಕಿಗಳ ಸಭೆ ಸೇರಿತು. ನೂರಾರು ಹಕ್ಕಿಗಳು ಅಲ್ಲೇ. ಮೈನಾ, ಹರಿ, ಗಿರಿ, ಪಾರಿವಾಳಗಳು ಎಲ್ಲರೂ. ಮೈನಾ ಮಾತನಾಡ್ತಾಳೆ, ಇಂದು ಹಕ್ಕಿಗಳ ನ್ಯಾಯ ಸಭೆ ನಡೆಯಲಿದೆ. ಯಾವ ಕಳ್ಳ ಹಕ್ಕಿಯೂ ಇಲ್ಲಿ ಮುಚ್ಚಿಟ್ಟುಕೊಳ್ಳಬಾರದು. ನಾವು ಸತ್ಯವನ್ನ ಶಾಂತಿಯ ಹಾದಿಯಲ್ಲಿ ಹುಡುಕೋಣ. ಎಲ್ಲ ಹಕ್ಕಿಗಳು ಚಪ್ಪಾಳೆ ತಟ್ಟಿದ್ವು. ಮೈನಾ, ಹರಿ, ಗಿರಿ ನ್ಯಾಯಪೀಠದ ಮುಂದೆ ಕುಳಿತಾರೆ. ಮೊದಲ ಸಾಕ್ಷಿ ಒಂದು ಹಕ್ಕಿ ಹೇಳುತ್ತೆ, ನಿನ್ನೆ ರಾತ್ರಿ ನಾನು ಶಾಲೆ ಹತ್ತಿರ ಪಾರಿವಾಳದ ನೆರಳು ನೋಡಿದ್ದೆ. ಅದಕ್ಕೆ ಪಾರಿವಾಳ ಅಚ್ಚರಿಯಿಂದ ಹೇಳುತ್ತೆ, ನಾನು ಅಲ್ಲಿ ಇರಲೇ ಇಲ್ಲ, ನಾನು ನನ್ನ ಗೂಡಿನ ಹತ್ತಿರ ಇದ್ದೆ. ಹೀಗೆ ಮತ್ತೊಬ್ಬ ಹಕ್ಕಿ ಹೇಳುತ್ತೆ, ನಾನು ಹರಿ ಹತ್ತಿರ ಯಾರೋ ಹಕ್ಕಿ ಮಾತನಾಡ್ತಾ ಇರೋದನ್ನು ನೋಡಿದ್ದೆ. ಎಲ್ಲರ ದೃಷ್ಟಿ ಮತ್ತೆ ಗಿಣಿ ಹರಿಯ ಕಡೆ ತಿರುಗಿತು. ಹರಿ ನಿಶ್ಶಬ್ದವಾಗಿ ತಲೆ ಕೆಡಿಸಿಕೊಂಡು ಹೇಳ್ತಾನೆ, ನನ್ನ ಮೇಲಿನ ನಂಬಿಕೆ ಕುಸಿಯಬಾರದು ಎಂದು ನಾನು ಬಯಸ್ತೇನೆ. ಮೈನಾ ಕಣ್ಣು ಮುಚ್ಚಿ ಶಾಂತವಾಗಿ ಯೋಚಿಸ್ತಾಳೆ. ಅವಳ ಮನಸ್ಸು ಹೇಳಿತು, ಸತ್ಯ ಒಂದೇ ಇದೆ, ಆದರೆ ಅದನ್ನು ನೋಡಲು ಧೈರ್ಯ ಬೇಕು. ಮೈನಾ ಮತ್ತು ಗಿರಿ ರಾತ್ರಿ ಆ ಪ್ರದೇಶ ಪರಿಶೀಲಿಸ್ತಾರೆ. ಹಸಿರು ಎಲೆಗಳ ನಡುವೆ ಬಿಳಿ ರೆಕ್ಕೆಗಳು ಬಿದ್ದಿದ್ವು. ಗಿರಿ ಹೇಳ್ತಾನೆ, ಇದು ಪಾರಿವಾಳದ ರೆಕ್ಕೆ ಅಲ್ಲ, ಇದು ಕಾಗೆಯ ರೆಕ್ಕೆ. ಮೈನಾಳಿಗೆ ಒಂದು ಯೋಚನೆ ಹೊಳೆಯಿತು, ಇದು ಕಾಗೆಯ ಆಟ ಇರ್ಬೋದು. ಆಗ ಹರಿ ನೆನಪಿಸಿಕೊಳ್ತಾನೆ, 3 ದಿನದ ಹಿಂದೆ ಕಾಲು ನಮ್ಮ ಮೇಲೆ ಅಸೂಯೆಯಿಂದ ಮಾತನಾಡಿದ್ದ. ಮುಂದಿನ ಬೆಳಿಗ್ಗೆ ಕಾಗೆ ಕಾಲುವನ್ನು ಸಭೆಗೆ ಕರೆತರಲಾಯಿತು. ಅವನು ನೇರವಾಗಿ ಮೈನವನ್ನು ನೋಡಿ ನಗ್ತಾನೆ, ಹೌದು, ನಾನೇ ಬೀಜ ಕದ್ದೆ. ನೀವು ಗಿಣಿಯರ ನಾಟಕದಲ್ಲಿ ಎಲ್ಲರೂ ಸತ್ಯದ ಹಕ್ಕಿಗಳೆಂದು ಯೋಚಿಸಿದ್ದೀರಿ. ನನಗೆ ಯಾವ ಗೌರವನೂ ಕೊಡಲಿಲ್ಲ. ಆದ್ದರಿಂದ ನಾನು ಸಾಬೀತು ಮಾಡಲು ಬಯಸಿದೆ, ಶಕ್ತಿ ಇದ್ದರೆ ಸತ್ಯ ಬಗ್ತದೆ ಎಂದು. ಮೈನಾ ಮೃದುವಾಗಿ ಹೇಳ್ತಾಳೆ, ಕಾಲು, ನಿನ್ನ ಶಕ್ತಿ ತಪ್ಪು ದಾರಿಗೆ ಹೋಯಿತು. ನಿಜವಾದ ಶಕ್ತಿ ಅಂದರೆ ತಪ್ಪು ಮಾಡಿದಾಗ ಒಪ್ಪಿಕೊಳ್ಳುವುದು. ಕಾಲು ತಲೆ ಕೆಳಗಿಟ್ಟು ಮೌನವಾಗಿ ನಿಲ್ತಾನೆ. ಹಳ್ಳಿಯ ಹಕ್ಕಿಗಳು ಎಲ್ಲರೂ ಕೋಪದಿಂದ ಕೂಗಲು ಶುರು ಮಾಡ್ತಾರೆ. ಆದರೆ ಮೈನಾ ಕೈ ಎತ್ತಿ ನಿಲ್ಲಿಸ್ತಾಳೆ. ನ್ಯಾಯ ಎಂದರೆ ಪ್ರತಿಕಾರವಲ್ಲ, ಸತ್ಯ ತಿಳಿದ ನಂತರ ಕ್ಷಮೆ ಕಲಿಸುವುದೇ ನಿಜವಾದ ವಿಜಯ. ಮೈನಾ ಹೇಳ್ತಾಳೆ, ಕಾಗೆ ಕಾಲು ತನ್ನ ತಪ್ಪು ಒಪ್ಪಿಕೊಂಡಿದ್ದಾನೆ. ಅವನು 15 ದಿನಗಳು ಶಾಲೆಯ ಮಕ್ಕಳಿಗೆ ಆಹಾರ ತರಬೇಕು ಮತ್ತು ಕಾಡಿನ ಎಲ್ಲ ಹಕ್ಕಿಗಳ ಸೇವೆ ಮಾಡಬೇಕು. ಇದು ಶಿಕ್ಷೆಯಲ್ಲ, ಮಾರ್ಗದರ್ಶನ. ಹಕ್ಕಿಗಳು ಮೌನವಾಗಿ ತಲೆ ಅಡಗಿಸ್ತವೆ. ಮೈನಾಳ ಹೃದಯ ತುಂಬಿ ಬಂತು. ಇಂದು ನಾವು ಕಳ್ಳನನ್ನು ಹುಡುಕಿಲ್ಲ, ನಮ್ಮೊಳಗಿನ ಅಹಂಕಾರವನ್ನು ಸೋಲಿಸಿದ್ದೇವೆ. ಅಂತ್ಯದಲ್ಲಿ ಮೈನಾ, ಹರಿ, ಗಿರಿ ಮತ್ತು ಕಾಲು 4 ಮರದ ಮೇಲೆ ಕುಳಿತು ಸೂರ್ಯೋದಯ ನೋಡ್ತಾ ಇದ್ರು. ಹರಿ ಹೇಳ್ತಾನೆ, ಮೈನಾ, ನಿನ್ನ ಸಹನೆ ಈ ಹಳ್ಳಿಯ ನಿಜವಾದ ಶಕ್ತಿ. ಮೈನಾ ನಗ್ತಾ ಹೇಳ್ತಾಳೆ, ಸತ್ಯದ ಹಾದಿ ಕಠಿಣ, ಆದರೆ ಅದರ ಕೊನೆಯಲ್ಲಿ ಪ್ರೀತಿ ಇರ್ತದೆ. ಗಿರಿ ಹೇಳ್ತಾನೆ, ನಮ್ಮ ಹಕ್ಕಿ ಸಭೆ ಕೇವಲ ನ್ಯಾಯವಲ್ಲ, ಅದು ಬದಲಾವಣೆಯ ಬೀಜ. ಕಾಲು ಕಣ್ಣೀರು ಹಾಕ್ತಾ ಹೇಳ್ತಾನೆ, ನಾನು ಇಂದು ನಿಜವಾದ ಹಾರಾಟ ಕಲಿತೆ, ಸತ್ಯದ ಹಾರಾಟ. ಈ ಕಥೆಯ ನೀತಿ, ನ್ಯಾಯ ಎಂದರೆ ಕೋಪದ ಪ್ರತಿಕಾರವಲ್ಲ, ಸತ್ಯದ ಬೆಳಕು. ಕ್ಷಮೆ ಅಂದರೆ ತಪ್ಪು ಮಾಡಿದವರಿಗೂ ಹೊಸ ಅವಕಾಶ. ಪ್ರೀತಿ ಮತ್ತು ಸಹನೆ ಅಂದರೆ ಸಮಾಜವನ್ನು ಜೋಡಿಸುವ ಅಜೇಯ ಶಕ್ತಿ. ಹೀಗೆ ಹಕ್ಕಿಗಳ ನ್ಯಾಯ ಸಭೆ ಸತ್ಯ ಮತ್ತು ಪ್ರೀತಿಯ ಹೊಸ ಪಾಠವನ್ನು ಬರೆಯಿತು. ಕಾಡಿನ ಎಲ್ಲ ಹಕ್ಕಿಗಳು ಒಂದಾಗಿ ಹಾಡಿದ್ವು, ನ್ಯಾಯದ ಪಂಕಗಳು ನಮ್ಮ ಹೃದಯದಲ್ಲಿ ಹಾರ್ತವೆ. ಒಂದು ಶಾಂತ ಹಳ್ಳಿಯ ಅಂಚಿನಲ್ಲಿ ದೊಡ್ಡ ಆಲದ ಮರ.
ಆ ಮರದ ಮೇಲಿನ ಕೊಂಬೆಯ ಮೇಲೆ ವಾಸಿಸ್ತಾ ಇದ್ದು ಮೈನಾ ಹಕ್ಕಿ. ಮೈನಾ ಹಕ್ಕಿಗೆ 2 ಪುಟ್ಟ ಮರಿಗಳು, ಪಿಂಕು ಮತ್ತು ಟಿಂಕು. ಅವಳು ಪುಟ್ಟ ಮರಿಗಳ ಜೊತೆ ಸಂತೋಷದಿಂದ ದಿನಗಳನ್ನು ಕಳೀತಾ ಇದ್ಲು. ಅವಳ ಗಂಡ ಹಕ್ಕಿ ಧೈರ್ಯಶಾಲಿಯಾದ ಶ್ಯಾಮ್ ಹಕ್ಕಿ. ಅವನು ಆಹಾರ ತರಲು ದೂರ ದೂರ ಹಾರ್ತಾ ಇದ್ದ. ಪ್ರತಿ ಬೆಳಿಗ್ಗೆ ಮೈನಾ ಹಕ್ಕಿ ಮಕ್ಕಳಿಗೆ ಹಾಡನ್ನು ಹಾಡ್ತಾ ಇದ್ಲು. ಹಾರಾಟ ಕಲಿಯಿರಿ ಮಕ್ಕಳೇ, ನಿಮ್ಮ ಗುರಿ ಆಕಾಶದ ಮೇಲೆ. ಪಿಂಕು ಚುಟುಕಾಗಿ ಕೇಳ್ತಾ ಇದ್ದ, ಆದರೆ ಟಿಂಕು ಸ್ವಲ್ಪ ಭಯ ಪಡ್ತಾ ಇದ್ದ. ಅವನಿಗೆ ಹಾರಾಟ ಅಂದರೆ ಸ್ವಲ್ಪ ಹೆದರಿಕೆ. ಒಂದು ಸಂಜೆ ಕತ್ತಲೆ ಮೋಡಗಳು ಆವರಿಸಿದವು. ಮಳೆ ಬಿರುಗಾಳಿಯಾಗಿ ಸುರಿಯತೊಡಗಿತು. ಮರಗಳು ನಡುಗ್ತಾ ಇದ್ವು. ಮೈನಾ ಹಕ್ಕಿ ತನ್ನ ರೆಕ್ಕೆಗಳಿಂದ ಮರಿಗಳನ್ನು ಆವರಿಸಿಕೊಂಡು ಹೇಳ್ತಾಳೆ, ನಾನು ನಿಮ್ಮ ಜೊತೆ ಇದ್ದೇನೆ ಮಕ್ಕಳೇ, ಭಯ ಪಡಬೇಡಿ. ಆ ಸಮಯದಲ್ಲಿ ಶ್ಯಾಮ್ ಹಕ್ಕಿ ಇನ್ನೂ ಹಿಂತಿರುಗಿರಲಿಲ್ಲ. ಗಾಳಿ ಹೆಚ್ಚಾದಂತೆ ಗೂಡು ಬಿರುಕು ಬಿಟ್ಟಿತು. ಒಂದು ದೊಡ್ಡ ಕೊಂಬೆ ಮುರಿದು ಬಿದ್ದು ಟಿಂಕು ನೆಲಕ್ಕೆ ಬಿದ್ದಾನೆ. ಮೈನಾ ಹಕ್ಕಿ ನಿಟ್ಟುಸಿರು ಬಿಡ್ತಾಳೆ. ಆದರೆ ಆ ಕ್ಷಣದಲ್ಲಿ ಆಕೆಯ ಹೃದಯದ ಧೈರ್ಯ ಗೆದ್ದಿತು. ಅವಳು ಬಿರುಸಿನ ಗಾಳಿಯನ್ನು ಎದುರಿಸಿ ಕೆಳಗೆ ಹಾರಿ ಟಿಂಕುವನ್ನು ತನ್ನ ಕೊಕ್ಕಿನಿಂದ ಎತ್ತಿಕೊಂಡು ಮತ್ತೆ ಗೂಡಿಗೆ ತಂದು ಹಾಕ್ತಾಳೆ. ಆ ರಾತ್ರಿ ಅವಳು ನಿದ್ರೆ ಮಾಡಲಿಲ್ಲ. ಅವಳ ಹೃದಯ ಕೇವಲ ಒಂದು ಮಾತು ಹೇಳ್ತಾ ಇತ್ತು, ತಾಯಿ ಅಂದರೆ ಕೇವಲ ಪ್ರೀತಿಯಲ್ಲ, ಅದು ಜೀವವನ್ನು ಕಾಯುವ ಶಕ್ತಿ. ಮುಂದಿನ ಬೆಳಗ್ಗೆ ಸೂರ್ಯೋದಯ ಆಯಿತು. ಆದರೆ ಶ್ಯಾಮ್ ಹಕ್ಕಿ ಕಾಣಿಸ್ಲಿಲ್ಲ. ಮೈನಾ ಹಕ್ಕಿ ಕಣ್ಣೀರಿನಿಂದ ತುಂಬಿದ ಕಣ್ಣುಗಳಿಂದ ದೂರದ ದಿಕ್ಕನ್ನೇ ನೋಡ್ತಾ ಇದ್ಲು. ಅವಳ ಮನಸ್ಸು ಹೇಳ್ತಾ ಇತ್ತು, ಅವನು ಹಿಂತಿರುಗ್ತಾನೆ, ಅವನು ನನ್ನ ಸಂಗಾತಿ. ಆದರೆ ದಿನಗಳು ಕಳೆದವು ಮತ್ತು ಒಂದು ಗಿಳಿ ಬಂದು ಹೇಳುತ್ತೆ, ನದಿ ಹತ್ತಿರ ಮಳೆಗಾಲದಲ್ಲಿ ಅನೇಕ ಹಕ್ಕಿಗಳು ಸಿಲುಕಿವೆ. ಶ್ಯಾಮ್ ಹಕ್ಕಿ ಕೂಡ ಅದರಲ್ಲಿ ಒಬ್ಬನಾಗಿರ್ಬೋದೋ ಏನೋ. ಮೈನಾ ಹಕ್ಕಿ ಅಚಲವಾಗಿ ನಿಲ್ತಾಳೆ. ಅವಳ ಕಣ್ಣುಗಳಲ್ಲಿ ಕಣ್ಣೀರು, ಆದರೆ ಒಳಗೆ ಕಲ್ಲಿನಂತಹ ಧೈರ್ಯ. ನಾನು ಕುಳಿತುಕೊಳ್ಳುವುದಿಲ್ಲ, ನಾನು ಹುಡುಕ್ತೇನೆ. ಮರಿಗಳನ್ನು ಗೂಡಿನೊಳಗೆ ಸುರಕ್ಷಿತವಾಗಿ ಇಟ್ಟು ಅವಳು ನದಿಯ ಕಡೆಗೆ ಹಾರ್ತಾಳೆ. ಮಳೆ ಇನ್ನೂ ಸುರಿತಾ ಇತ್ತು. ನದಿ ಉಕ್ಕಿ ಹರಿತಾ ಇತ್ತು. ಮೈನಾ ಹಕ್ಕಿ ಗಾಳಿಗೆ ವಿರುದ್ಧವಾಗಿ ಹಾರ್ತಾ ಇದ್ಲು. ಕೆಲವೊಮ್ಮೆ ಅವಳ ರೆಕ್ಕೆಗಳು ತೇವದಿಂದ ಭಾರವಾಗ್ತಾ ಇದ್ವು. ಆದರೆ ಅವಳು ನಿಲ್ಲಿಲ್ಲ. ಅವಳು ಕಲ್ಲಿನ ಬಂಡೆಯ ಮೇಲೆ ಒಂದು ಹಕ್ಕಿಯ ರೆಕ್ಕೆಯನ್ನು ಕಾಣ್ತಾಳೆ. ಅದನ್ನು ನೋಡಿದಾಗ ಶ್ಯಾಮ್ ಹಕ್ಕಿಯ ಸುಗಂಧ. ಅವಳ ಹೃದಯ ಕುಸಿದರೂ ಆಸೆಯ ಕಿಡಿ ನಂದಲಿಲ್ಲ. ಆಮೇಲೆ ಆಕೆ ನದಿಯ ಕಡೆಯಿಂದ ಒಂದು ಸಣ್ಣ ಶಬ್ದ ಕೇಳ್ತಾಳೆ, ಮೈನಾ. ಅವಳು ತಕ್ಷಣ ಹಾರಿ ಬರ್ತಾಳೆ. ಒಂದು ಬಳ್ಳಿಯೊಳಗೆ ಸಿಕ್ಕಿಕೊಂಡಿದ್ದ ಶ್ಯಾಮ್ ಹಕ್ಕಿ. ಅವಳು ರೆಕ್ಕೆಗಳಿಂದ ಬಳ್ಳಿಯನ್ನು ಕತ್ತರಿಸಿ ಅವನನ್ನು ಬಿಡುಗಡೆ ಮಾಡ್ತಾಳೆ. ಶ್ಯಾಮ್ ಹಕ್ಕಿ ಬಲು ದುರ್ಬಲನಾಗಿದ್ದರೂ ಬದುಕಿದ್ದ. 3 ದಿನಗಳ ಬಳಿಕ ಹಳ್ಳಿಗೆ ಶಾಂತಿ ಮರಳಿ ಬಂತು. ಪಿಂಕು ಮತ್ತು ಟಿಂಕು ತಾಯಿಯ ಧೈರ್ಯ ನೋಡ್ತಾ ಬೆಳೀತಾ ಇದ್ರು. ಒಂದು ದಿನ ಮೈನಾ ಹಕ್ಕಿ ಹೇಳ್ತಾಳೆ, ಇಂದು ನಿನಗೆ ಹಾರಾಟದ ದಿನ ಟಿಂಕು. ಟಿಂಕು ನಡುತ್ತಾ ಹೇಳ್ತಾನೆ, ಅಮ್ಮ ನಾನು ಬೀಳ್ತೇನೆ. ಮೈನಾ ಹಕ್ಕಿ ನಗ್ತಾ ಹೇಳ್ತಾಳೆ, ನೀನು ಬೀಳುವುದನ್ನು ನಂಬಿದರೆ ಬೀಳುವೆ, ಹಾರುವುದನ್ನು ನಂಬಿದರೆ ಆಕಾಶ ನಿನ್ನದು. ಟಿಂಕು ಕಣ್ಣು ಮುಚ್ಚಿ ಹಾರಲು ಶುರು ಮಾಡ್ತಾನೆ. ಮೊದಲಿಗೆ ಕುಸಿತ, ನಂತರ ಸೊಗಸಾದ ಪಂಖಗಳು ತೆರೆಯುವಂತೆ ಅವನು ಆಕಾಶದಲ್ಲಿ ಹಾರಿದ. ಮೈನಾ ಹಕ್ಕಿ ಕಣ್ಣೀರಿನಿಂದ ನಗ್ತಾ ಹೇಳ್ತಾಳೆ, ಇದು ನನ್ನ ಪುರಸ್ಕಾರ. ಹಳ್ಳಿಯ ಎಲ್ಲ ಹಕ್ಕಿಗಳು ಮೈನಾ ಹಕ್ಕಿಯ ಧೈರ್ಯವನ್ನು ಗೌರವಿಸ್ತಾರೆ. ಅವಳು ಹೇಳ್ತಾಳೆ, ತಾಯಿ ಎನ್ನುವುದು ಕೇವಲ ಮಗುವನ್ನು ಜನಿಸುವವಳು ಅಲ್ಲ, ಅವಳು ತನ್ನ ಹೃದಯವನ್ನು ಮತ್ತೊಬ್ಬರ ರೆಕ್ಕೆಯಾಗಿ ಮಾಡಿಕೊಳ್ಳುವವಳು. ಶ್ಯಾಮ್ ಹಕ್ಕಿ ನಗ್ತಾ ಹೇಳ್ತಾನೆ, ನಿನ್ನಿಂದಲೇ ನಮ್ಮ ಕುಟುಂಬ ಬದುಕಿದೆ. ಆ ರಾತ್ರಿ ಚಂದ್ರನ ಬೆಳಕಿನಲ್ಲಿ ಮೈನಾ ಹಕ್ಕಿ ತನ್ನ ಮರಿಗಳನ್ನು ನೋಡ್ತಾ ಇತ್ತು. ಅವಳ ಮನಸ್ಸು ಹೇಳಿತು,
ನಾಳೆ ನಾನಿರಲಾರದೆ ಇರಬಹುದು, ಆದರೆ ನನ್ನ ಪ್ರೀತಿ ನಿಮ್ಮ ರೆಕ್ಕೆಗಳಲ್ಲಿ ಇರ್ತದೆ. ಈ ಕಥೆಯ ನೀತಿ: ತಾಯಿಯ ಪ್ರೀತಿ ಅಂದರೆ ನಿಸ್ವಾರ್ಥ, ಅಪಾರ ಮತ್ತು ಶಾಶ್ವತ. ಧೈರ್ಯ ಅಂದರೆ ದುರ್ಬಲ ಕ್ಷಣದಲ್ಲಿ ಹುಟ್ಟುವ ನಿಜವಾದ ಶಕ್ತಿ. ನಂಬಿಕೆ ಅಂದರೆ ಹಾರಾಟದ ಮೊದಲ ಹೆಜ್ಜೆ. ತ್ಯಾಗ ಅಂದರೆ ಜೀವನದ ಸೌಂದರ್ಯವನ್ನು ಸೃಷ್ಟಿಸುವ ಮಾಯೆ. ಅಮ್ಮ ಹಕ್ಕಿಯ ಹೃದಯ: ಪ್ರತಿಯೊಬ್ಬರೊಳಗೂ ಒಂದು ಅಮ್ಮ ಹಕ್ಕಿ ಇರ್ತಾಳೆ. ಅವಳು ಪ್ರೀತಿಯಿಂದ, ಭಯವಿಲ್ಲದ ಧೈರ್ಯದಿಂದ ಮತ್ತು ನಿಸ್ವಾರ್ಥ ಕಾಳಜಿಯಿಂದ ಬದುಕನ್ನು ಬೆಳಗಿಸ್ತಾಳೆ.